ಹುಬ್ಬಳ್ಳಿ ಆಯ್ತು, ಇದೀಗ ವಿಜಯಪುರದಲ್ಲಿ ವಿದ್ಯಾರ್ಥಿಗಳ ಬೃಹತ್ ಹೋರಾಟ. ನೋಟಿಫಿಕೇಶನ್ ಔಟ್ ಆಗಿರೋದು ಓಕೆ, ಬಟ್ ಯಾವುದು ಪೋಸ್ಟ್ ಕೊಟ್ಟಿಲ್ಲ. ಎಷ್ಟು ಮುನ್ನ ಪೋಸ್ಟ್ ಇಟ್ಕೊಂಡು ಬರೆಯಕಾಗುತ್ತೆ ಎಕ್ಸಾಮ್ ಮೇಲೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾಣ್ತಿಲ್ವಾ ನಿರುದ್ಯೋಗಿಗಳ ಸಮಸ್ಯೆ? ಕೆಪಿಎಸ್ಸಿಯನ್ನು ಸರ್ಕಾರ ಶುದ್ಧೀಕರಣಗೊಳಿಸಬೇಕು. ನೇಮಕಾತಿ ಪ್ರೊಸೆಸ್ 6 ತಿಂಗಳಲ್ಲಿ ಮುಗಿಸಬೇಕು. ಇಲ್ಲಾಂದ್ರೆ ಶ್ರೀಲಂಕಾ ರೀತಿ ಯಾವ ರೀತಿ ದಂಗೆ ಇದು ಹೋರಾಟ ಇತ್ತು ಆ ರೀತಿ ಹೋರಾಟ ಮಾಡಬೇಕಾಗುತ್ತದೆ. ಎಲ್ಲರನ್ನ ಎದುರಾಕಿಕೊಂಡ್ರು ನಡೆಯುತ್ತೆ, ಆದ್ರೆ ಈ ಯುವ ಸಮುದಾಯದ ಆಕ್ರೋಶದ ಕಟ್ಟೆ ಒಮ್ಮೆ ಹೊಡೆದ್ರೆ ಇದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ಕಣ್ರಿ. ಯೂತ್ ಪವರ್ ಮುಂದೆ ಎಂತ ದೊಡ್ಡ ದೊಡ್ಡ ಸರ್ಕಾರಗಳು ಈಗಾಗಲೇ ಮಂಡಿ ಊರಿರೋದು ಸಾಕಷ್ಟು ಉದಾಹರಣೆಗಳಿವೆ. ಪಾಪ ವಿದ್ಯಾರ್ಥಿಗಳು ಎಷ್ಟು ಅಂತ ಕಾಯೋದು? ಡಿಗ್ರಿ ಮುಗಿತು ಜಾಬ್ ಬೇಕು ಅಂತ ಕುಳಿತವರಿಗೆ ಸರ್ಕಾರ ನಿರಾಸೆ ಮಾಡುತ್ತಲೇ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗೆ ಬಂದಿದ್ರು ಯಾವುದೇ ಹುದ್ದೆಗಳನ್ನ ಕರೆಯದೆ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡ್ತಾ ಇರೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತಿದೆ. ಇದರಿಂದ ರೋಸಿ ಹೋಗಿರುವ ವಿದ್ಯಾರ್ಥಿಗಳು ಇದೀಗ ಬೀದಿಗಿಳಿದು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದು ಹೀಗೆ. ಹೀಗೆ ಸಹಸ್ರ ಸಂಖ್ಯೆಯಲ್ಲಿ ಒಂದೆಡೆ ಸೇರಿರುವ ವಿದ್ಯಾರ್ಥಿಗಳ ಬಳಗ ಜಾಬ್ ಕೊಡಿ ಇಲ್ಲ ಸರ್ಕಾರಕ್ಕೆ ಬೆಂಕಿ ಹಚ್ಚಿ ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕೈಯಲ್ಲಿ ಸರ್ಕಾರದ ವಿರುದ್ಧದ ಹೇಳಿಕೆ ಬರೆದಿರುವ ಫಲಕ ಹಿಡಿದು ಯುವಕರು ಮತ್ತು ಯುವತಿಯರು ತನ್ನ ಸಂಕಟವನ್ನ ಹೊರಹಾಕಿದ್ದು ಈ ರೀತಿ. ಬೈ ಈ ರೀತಿಯ ವಿದ್ಯಾರ್ಥಿಗಳ ಕಿಚ್ಚು ಹತ್ತಿದ್ದು ಗುಮ್ಮಟನಗರಿ ವಿಜಯಪುರದಲ್ಲಿ. ಮೊನ್ನೆಷ್ಟೇ ಹುಬ್ಬಳ್ಳಿಯಲ್ಲಿ ಕೆಎಸ್ಆರ್ಟಿಸಿ ಜಾಬ್ಗಾಗಿ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ರು. ಇದೀಗ ವಿಜಯಪುರದಲ್ಲೂ ವಿದ್ಯಾರ್ಥಿಗಳ ತಾಳ್ಮೆಯ ಕಟ್ಟೆ ಒಡೆದು ಹೋಗಿದೆ. ನಾ ಬಂದಿರೋದು ಚಾಮರಾಜನಗರ ಡಿಸ್ಟಿಕ್ ಇಂದ. ಸೊ ನಾ ಚಾಮರಾಜ ಡಿಸ್ಟಿಕ್ ಇಂದ ಬಂದಿದ್ದೀನಿ ಅಂತಂದ್ರೆ ನಾವು ಹೋರಾಟ ಮಾಡಕ್ ಇವತ್ತು ಹೋರಾಟ ಮಾಡ್ತೀನಿ ಅಂತಂದ್ರೆ ಇವತ್ತು 1 ವರ್ಷದಿಂದ ಇಲ್ಲೇ ಸ್ಟಡಿ ಮಾಡ್ತಾ ಇದ್ದೀನಿ. ಯಾತಕ್ಕೋಸ್ಕರ ಸ್ಟಡಿ ಮಾಡ್ತಾ ಇದ್ದೀನಿ? ನನ್ನ ಜೀವನದಲ್ಲಿ ಏನಾದರೂ ಒಂದು ಗೋಲ್ ಇಟ್ಕೊಂಡು ಬಂದಿದ್ದೀನಿ. ಒಂದ್ಸರಿ ಊರಿಗೆ ಹೋಗಿಲ್ಲ. ಊರಿಗೆ ಹೋಗ್ದಿದ್ದ ಕಾರಣನೇ ಈ ಸರ್ಕಾರ. ಯಾಕೆ ಅಂತಂದ್ರೆ ಇನ್ನು ನೋಟಿಫಿಕೇಶನ್ ಮಾಡಿರ್ಲಿಲ್ಲ. 1 ವರ್ಷ ಆದ್ಮೇಲೆ ಇವತ್ತು ನೋಟಿಫಿಕೇಶನ್ ಮಾಡಿದ್ದಾರೆ. ನೋಟಿಫಿಕೇಶನ್ ಔಟ್ ಆಗಿರೋದು ಓಕೆ, ಬಟ್ ಯಾವುದು ಪೋಸ್ಟ್ ಕೊಟ್ಟಿಲ್ಲ. ಎಷ್ಟು 300 ಪೋಸ್ಟ್ ಇಟ್ಕೊಂಡು ಬರೆಯಕಾಗುತ್ತೆ ಎಕ್ಸಾಮ್ ಮೇಲೆ. 300 ಪೋಸ್ಟ್ ಎಕ್ಸಾಮ್ ಏನ್ ಬರೀತೀಯಾ? ಇಷ್ಟು ಜನ ನಿಂತಿದ್ದಾರೆ. 1 ಪೋಸ್ಟ್ ಇಲ್ಲಿ ಕೊಡ್ಲಾ ಅಲ್ಲಿ ಕೊಡ್ಲಾ ಯಾರಿಗಂತ ಪೋಸ್ಟ್ ಕೊಡ್ಸೋಣ. ಸರ್ಕಾರದ ವಿವಿಧ ಹುದ್ದೆಗಳ ನೇಮಕಕ್ಕೆ ಆಗ್ರಹ. ವಯೋಮಿತಿ ಹೆಚ್ಚಿಸಲು ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ. ಹೌದು, ಯಾವುದೇ ಸರ್ಕಾರ ಬಂದರೂ ಪ್ರತಿ ವರ್ಷವೂ ಸರ್ಕಾರ ಕೆಲಸಗಳಿಗೆ ನೇಮಕ ಮಾಡಿಕೊಳ್ಳಬೇಕು. ಕೇವಲ ತಮ್ಮ ಸರ್ಕಾರ ಉಳಿಸುವ ಲೆಕ್ಕಾಚಾರದಲ್ಲಿರುವ ಸರ್ಕಾರಕ್ಕೆ ಏನ್ ಹೇಳ್ಬೇಕು ಕಣ್ರಿ? ಕಾಲ್ಫಾರ್ಮ್ ಮಾಡ್ತಾರೆ ಅಂತ ನಿರೀಕ್ಷೆಯಲ್ಲಿರುವ ವಿದ್ಯಾರ್ಥಿಗಳ ವಯೋಮಿತಿ ಹೆಚ್ಚುತ್ತಲೇ ಸಾಗುತ್ತಿದೆ. ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳ ಕನಸು ಭಗ್ನವಾಗ್ತಿದೆ. ಆದ್ರೆ ಸರ್ಕಾರಕ್ಕೆ ಇದ್ಯಾವುದೂ ಬೇಕಿಲ್ಲ ಕಣ್ರಿ. ಹೀಗಾಗಿ ವಿದ್ಯಾರ್ಥಿಗಳ ಅಂಬೇಡ್ಕರ್ ಕ್ರೀಡಾಂಗಣದಿಂದ ಡಿಸಿ ಕಚೇರಿವರೆಗೂ ಮೆರವಣಿಗೆ ಮಾಡಿ ಆಕ್ರೋಶ ಹೊರಹಾಕಿದ್ದು ಈ ರೀತಿ. ನನ್ನ ಹೆಸರು ಅಂಜನ್ ರಾಜು. ಕೆಪಿಎಸ್ಸಿ ಅವರು ಯಾವುದೇ ಒಂದು ನೇಮಕಾತಿ ಆಗಲಿ 4 ರಿಂದ 5 ವರ್ಷ ತಗೊಂತಾರೆ ನೇಮಕಾತಿ ಪ್ರೊಸೆಸ್ ಮುಗಿಸೋಕ್ಕೆ. ಅದು ಸಂವಿಧಾನಿಕ ಸಂಸ್ಥೆ. ಆದರೆ ಕೆಇ ಅವರು ಕೇವಲ 6 ತಿಂಗಳ ಎಕ್ಸಾಮ್ ಪ್ರೊಸೆಸ್ ಮುಗಿಸ್ತಾರೆ. ಯಾಕೆ ಕೆಪಿಎಸ್ಸಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ?
ಸೊ ದಯಮಾಡಿ KPSCಯನ್ನು ಸರ್ಕಾರ ಶುದ್ಧೀಕರಣಗೊಳಿಸಬೇಕು. ನೇಮಕಾತಿ ಪ್ರೊಸೆಸ್ 6 ತಿಂಗಳಲ್ಲಿ ಮುಗಿಸಬೇಕು. ಇಲ್ಲಾಂದರೆ ಶ್ರೀಲಂಕಾ ರೀತಿ ಯಾವ ರೀತಿ ದಂಗೆ ಇದು ಹೋರಾಟ ಆಯಿತು ಆ ರೀತಿ ಹೋರಾಟ ಮಾಡಬೇಕಾಗುತ್ತದೆ. ದಯಮಾಡಿ ಕೇಂದ್ರ ಸರ್ಕಾರ ನೋಡಿ ಯಾವುದೇ ಒಂದು ನೇಮಕಾತಿ ತಗೊಳ್ಳಿ. ಈಗ ನಮ್ಮದು 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಅಷ್ಟು ಸರ್ಕಾರಕ್ಕೆ IAS ಎಕ್ಸಾಮ್ ಕಂಡಕ್ಟ್ ಮಾಡ್ತದೆ. IAS ಎಕ್ಸಾಮು 1 ವರ್ಷದಲ್ಲಿ ನೇಮಕಾತಿ ಪ್ರೊಸೆಸ್ ಮುಗಿಸುತ್ತಿದೆ. ಆದರೆ KPSCಗೆ ಯಾಕೆ ಆಯೋಗ್ಯತೆ ಇಲ್ಲ? ದಯಮಾಡಿ ಇದನ್ನು ಸುಧಾರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ವಿದ್ಯಾರ್ಥಿಗಳ ಬೇಡಿಕೆ ಇರೋದು ಇಷ್ಟೇ, ಸರ್ಕಾರದ ವಿವಿಧ ಹುದ್ದೆಗಳಿಗೆ ಭರ್ತಿ ಮಾಡಿಕೊಳ್ಳಿ, ವಯೋಮಿತಿ ಹೆಚ್ಚಿಸಿ ಅಂತ ಒತ್ತಾಯಿಸಿದ್ರು. ಇದೇ ವೇಳೆ ತಾಳ್ಮೆ ಕಳೆದುಕೊಂಡ ಕೆಲ ವಿದ್ಯಾರ್ಥಿಗಳು ರಾಹುಲ್ ಗಾಂಧಿ ಹಾಗೂ ಸಿಎಂ ಸಿದ್ದರಾಮಯ್ಯನವರ ಭಾವಚಿತ್ರ ಹರಿದು ಹಾಕಿದ್ರು. ಕಾಲಲ್ಲಿ ಒದ್ದು ತಮ್ಮ ನೋವನ್ನ ತೋಡಿಕೊಂಡ್ರು. ಗೃಹ ಸಚಿವ ಜಿ ಪರಮೇಶ್ವರ್ ಮತ್ತು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಸಾವಿರಾರು ವಿದ್ಯಾರ್ಥಿಗಳ ಕೈಯಲ್ಲಿ ಫಲಕಗಳು, ರಸ್ತೆಯುದ್ದಕ್ಕೂ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಎಂಬ ಕೂಗುಗಳು ಕೇಳಿ ಬಂದವು. ವಿದ್ಯಾರ್ಥಿಗಳ ಜೀವನದಲ್ಲಿ ಇದೇ ರೀತಿ ಸರ್ಕಾರ ಆಟ ಆಡ್ತಾ ಇದ್ರೆ ಯೂತ್ ಪವರ್ ಏನು ಅನ್ನೋದು ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಖಂಡಿತ ತಿಳಿದು ಬರಲಿದೆ. ಅಲ್ಲದೆ ಈ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು. ಎಲ್ಲರ ಜೊತೆ ಮಾಡಿದ್ದೇ ಬೇರೆ, ಆದರೆ ವಿದ್ಯಾರ್ಥಿಗಳ ಜೊತೆ ಇಂಥ ಸರ್ಕಾರದ ಹುಚ್ಚಾಟಕ್ಕೆ ನಡೆಯಲಾರದು. ವಿದ್ಯಾರ್ಥಿಗಳ ಜೀವನದೊಂದಿಗೆ ಸರ್ಕಾರ ಆಟ ಆಡೋದು ನಿಲ್ಲಿಸಲಿ. ಈ ವಿದ್ಯಾರ್ಥಿಗಳಿಗೆ ಆದಷ್ಟು ಬೇಗ ಸರ್ಕಾರಿ ಕೆಲಸ ಸಿಗಲಿ ಅನ್ನೋದೇ ನಮ್ಮ ಬಿಗ್ ಟಿವಿ ಕರ್ನಾಟಕದ ಕಳಕಳಿ ಕೂಡ. ಬಿಗ್ ಟಿವಿ ಕರ್ನಾಟಕ, ವಿಜಯಪುರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.